ಮೊದಲನೇದಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ಇಲ್ಲಿ ಬಂದಿರೋ ಪ್ರತಿಯೊಬ್ಬರಿಗೂ ನಮಸ್ಕಾರಗಳು. ತುಂಬ ಖುಷಿ ಆಯಿತು ನನಗೆ. ನೀವೆಲ್ಲರೂ ನನಗೆ ಕರೆದಿದ್ದ ಒಂದು ಮಾತಿಗೆ ನೀವೆಲ್ಲರೂ ಪ್ರೀತಿಯಿಂದ ಬಂದಿರೋದು ನಿಜವಾಗ್ಲೂ ತುಂಬ ಖುಷಿಯಾಗಿದೆ. ನಾನು ಹೇಳ್ತದೆ ಯಾವಾಗಲೂ ನಾವು ಮೀಡಿಯಾ ಅಂದರೆ ಹೆಂಗಿರುತ್ತೆ, ನಮ್ಮ ಪ್ರೊಜೆಕ್ಷನ್ ಹೆಂಗಿರುತ್ತೆ ಅಂತ. ಐ ಥಿಂಕ್ ನಮ್ಮ ಈ ಮದುವೆ ನೀವೇನು ಹೇಳ್ತಾ ಇದ್ದೀರಾ ಗೌಪ್ಯ ಅಂತ, ಅದು ಗೌಪ್ಯ ಆಗಿರಲಿಲ್ಲ. ನಾವು ಇದಕ್ಕೆ ತುಂಬಾ ಒಂದಷ್ಟು ತಿಂಗಳಿಂದ ಪ್ರಿಪೇರ್ ಮಾಡಿದ್ದೀವಿ. ಬಟ್ ಹೇಗಿತ್ತು ಅಂತ ಅಂದರೆ ನಾವು ಒಂದು ಸರ್ಪ್ರೈಸಿಂಗ್ ಎಲಿಮೆಂಟ್ ಆಗಿರಬೇಕು ಅಂತ ಅಂದ್ಕೊಂಡ್ವಿ. ಯಾವುದೇ ರೀತಿ ಪ್ರಮೋಷನಲ್ ಆಗಿರಲಿಲ್ಲ. ಬಟ್ ನನಗೊಂದು ಆಸೆ ಇತ್ತು ಮುಂಚೆಯಿಂದ, ಅದಕ್ಕೇನೋ ಡೆಸ್ಟಿನೇಷನ್ ವೆಡ್ಡಿಂಗ್ ಆಗಬೇಕು, ತುಂಬ ಚಿಕ್ಕದು ಒಂದು ಏನೋ ಸಮಾರಂಭದಲ್ಲಿ ನಾವು ನಮ್ಮ ಫ್ಯಾಮಿಲಿ ಆಗಿರ್ಬೋದು ಅಥವಾ ನಾನು ಅನ್ಕೊಳ್ಳೋಂಥ ರೀತಿಯಲ್ಲಿ ಮದುವೆ ಆಗಬೇಕು ಅಂತ. ಸೊ ನಾನು ದೀಪಕ್ ಅವ್ರು ಹೇಳ್ಬೇಕಾದ್ರೆ, ದೀಪಕ್ಗೆ ಸ್ವಲ್ಪ ದೊಡ್ಡ ಫ್ಯಾಮಿಲಿ ಇದ್ದಾರೆ, ಎಲ್ಲ ಬೆಂಗಳೂರವರೇ ಆಗಿರೋದ್ರಿಂದ, ಎಲ್ಲ ಇಲ್ಲಿಯವರೇ ಆಗಿರೋದ್ರಿಂದ ಅವ್ರಂತ ಇದ್ರು ಅದು ಆಗುತ್ತಾ ಕಷ್ಟ ಆಗಲ್ವಾ ಅಂತ. ಬಟ್ ನನ್ನ ಮಾತಿಗೆ ರೆಸ್ಪೆಕ್ಟ್ ಮಾಡಿ ಸರಿ ಆಯಿತು ಮದುವೆ ಆ ಥರ ಆಗೋಣ ನಿನ್ನ ಇಷ್ಟ ಅಂತ ಹೇಳ್ಬಿಟ್ಟು ಅವರು ನನಗೆ ಏನೋ ನನ್ನ ಸಪೋರ್ಟ್ ಮಾಡಿದ್ರು. ಸೊ ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಥ್ಯಾಂಕ್ಸ್ ಟು ಹಿಮ್. ನಾವು ಗೋವಾದಲ್ಲಿ ಮದುವೆ ಆಗೋಣ ಅಂತಂದಾಗ 4-5 ತಿಂಗಳು ಕಷ್ಟ ಆಗುತ್ತೆ ಅಂತೆಲ್ಲ ಗೊತ್ತಿದ್ರು. ಅವರೇ ಎಲ್ಲ ಇನಿಷಿಯೇಟಿವ್ ತಗೊಂಡು, ನಾನು ಕೂಡ ಆಲ್ಮೋಸ್ಟ್ ತಿಂಗಳಲ್ಲಿ ಒಂದು 2-3 ಸರಿ ಗೋವಾ ಹೋಗಿ ಬಂದು ಪ್ರತಿಯೊಂದು ಈವೆಂಟ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಪ್ರತಿಯೊಂದು ಊಟದಲ್ಲೂ ಕೂಡ ನಾವೆಲ್ಲ ನೋಡಿಕೊಂಡು ಒಂಥರ ಏನೋ ಪ್ರಿಪೇರ್ ಮಾಡಿಕೊಂಡು ಇಟ್ಕೊಂಡಿದ್ವಿ. ಸೊ ಎಲ್ಲೂ ಕೂಡ ನಮಗೆ ಗೊತ್ತಿರೋ ಹಾಗೆ, ನಮ್ಮ ಫ್ಯಾಮಿಲಿಗೆ ಗೊತ್ತಿರೋ ಹಾಗೆ ಇದು ಯಾವುದೂ ಕೂಡ ಹುಟ್ಟಾಗಿ ಮದುವೆ ಆಗಿರೋದಲ್ಲ, ಅಥವಾ ಯಾವುದೇ ರೀತಿ ಸಡನ್ ಪ್ಲಾನ್ ಅಲ್ಲ.